ನಮಸ್ಕಾರ ಕೆಎನ್ಬಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿರುವಂತ ಶಾಸಕರ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟು ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಟಿಬಿ ಜಯಚಂದ್ರ ನಿವಾಸಕ್ಕೆ ಭೇಟಿ ನೀಡಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಜಯಚಂದ್ರ ನಿವಾಸಕ್ಕೆ ಅಶೋಕ್ ಪಟ್ಟಣ್ ಅವರನ್ನ ಕರೆಯಿಸಿ ಮಾತುಕತೆ ಕೂಡ ನಡೆಸಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರುವಂತ ಶಾಸಕ ಇದೀಗ ಗೋವಿಂದಪ್ಪ ಅವರ ಮನೆಗೆ ನೂತನ ಸಚಿವ ಟಿ ರಘುಮೂರ್ತಿ ಅವರು ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಳಗೂರು ಗ್ರಾಮದಲ್ಲಿ ಗೋವಿಂದಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಗೋವಿಂದಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಯಿತು. ಈ ವೇಳೆ ಇಬ್ಬರು ಕೂಡ ಪರಸ್ಪರ ಹಾರ ಶಾಲ ಹಾಕಿ ಸತ್ಕರಿಸಿಕೊಂಡಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಯಾವ ಶಾಸಕರಿಗೂ ತಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬ ಅಸಮಾಧಾನಗಳು ಇಲ್ಲ ಅಂತ ಕಾರವಾರದಲ್ಲಿ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಅವಕಾಶಗಳು ಯಾವಾಗಲೂ ನಿರಂತರವಾಗಿ ಇರುವುದಿಲ್ಲ, ವ್ಯತ್ಯಾಸಗಳು ಇದ್ದೇ ಇರುತ್ತವೆ. ಆದರೆ ಎಲ್ಲರೂ ಒಂದಾಗೂ ಹೋಗಬೇಕಾಗತ್ತೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನನ್ನ ಹೆಸರು ಕೊನೆವರೆಗೂ ಕೂಡ ಇತ್ತು, ಆದರೆ ಆ ನಂತರ ಕೈ ಬಿಡಲಾಯಿತು ಅನ್ನೋದನ್ನ ಇವತ್ತು ಪ್ರಸ್ತಾಪಿಸಿದ್ರು. ನೂತನವಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿರುವಂತ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಜಿಲ್ಲಾ ಉಸ್ತುವಾರಿ ಸ್ಥಾನ ಮತ್ತು ಸಚಿವ ಸಂಪುಟ ವಿಸ್ತರಣೆ ಕುರಿತು ಇವತ್ತು ಪ್ರತಿಕ್ರಿಯೆ ಕೊಟ್ಟರು. ಮಾಜಿ ಸಚಿವ ಎಚ್.ಸಿ. ಮಾದೇವಪ್ಪ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದ ಬಗ್ಗೆ ಇವರು ಮಾತನಾಡಿದ್ರು. ಮಾದೇವಪ್ಪ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಅವರ ಸಚಿವರ ಪಟ್ಟಿಯಲ್ಲಿ ಶಿಫಾರಸನ್ನ ಮಾಡಿದ್ರು. ಆದರೆ ಹೈಕಮಾಂಡ್ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶಗಳನ್ನ ಕೊಟ್ಟರು. ಹೊಸ ಮುಖವಾಗಿ ನರೇಂದ್ರ ಸ್ವಾಮಿ ಅವರನ್ನ ಆಯ್ಕೆ ಮಾಡಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ಹಿರಿಯರಾದ ಮಾದೇವಪ್ಪ ಮತ್ತು ತನ್ವೀರ್ ಸೇಠ್ ಅವರ ಮನವೊಲಿಸುವ ಕಾರ್ಯವನ್ನ ಪಕ್ಷದ ವರಿಷ್ಠರು ಮಾಡಿದ್ದಾರೆ ಎಂದಿದ್ದಾರೆ. ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ ನಲ್ಲಿ, ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹಾದೇವಪ್ಪ ಸರ್ ಅವರನ್ನ ಪರಿಗಣಿಸಿಲ್ಲ. ಯಾರಾದ್ರೂ ಎಸ್ಸಿ ಬಲಗೈ ಇದ್ರೊಳಗೆ ಯಾರಾದ್ರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್.ಸಿ. ಮಾದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು. ಮೊದಲನೇ ಲಿಸ್ಟ್ ಅಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರೂ ಲಿಸ್ಟ್ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದ್ರ ಮೊದಲನೇ ಹೆಸರು ಎಚ್.ಸಿ. ಮಾದೇವಪ್ಪ ಸರ್ ಅವ್ರದ್ದು. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನೋ ಶಿಫಾರಸ್ ಮಾಡಿದ್ರು. ಹಿಂದೂ ರಾಷ್ಟ್ರ ಬಂದ್ರೆ ಸ್ವತಂತ್ರ ಹೋಗುತ್ತೆ ಎಂಬ ಸಚಿವ ಯತೀಂದ್ರ ಅವರ ಹೇಳಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೀಗ ಮನುವಾದಿಗಳಾಗಿರಬಾರದು ಅಂತ ಮೊದಲಿಂದಲೂ ಕೂಡ ಇದೆ. ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆಯಾದರೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಪರಿಣಾಮ ಆಗುತ್ತೆ ಅಂತ ಅವರ ಪುಸ್ತಕದಲ್ಲೇ ಬರೆದಿದ್ದಾರೆ. ಇದನ್ನೆಲ್ಲ ಬಿಜೆಪಿಯವರು ಓದಲ್ಲ, ಬರೀ ಮನುವಾದಿಯನ್ನ ಓದ್ತಾರೆ. ಹಿಂದೂಯಿಸಂ, ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಇದೆ. ಈ 3 ವರ್ಷದ ಹಿಂದಿನ ಇತಿಹಾಸ ಉಳಿಯಲು 100 ವರ್ಷದ ಸಂಘಟನೆಗಳು ಹೋರಾಡ್ತೀವಿ ಅಂತ ಲೇವಡಿ ಮಾಡಿದ್ದಾರೆ. ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದ್ರೆ ಏನೇನು ಅವಾಂತರ ಆಗುತ್ತೆ ಅಂತ ಬರ್ದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿಜೆಪಿ ಅವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ, ಅವರು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಆಘಾತ ಆಗುತ್ತೆ ರಾಷ್ಟ್ರಕ್ಕೆ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲನೂ ಬಿಜೆಪಿಯವರು ಓದಲ್ಲ, ಬರೇ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನ್ಸುತ್ತೆ. ಪ್ರಧಾನಿ ಮೋದಿ ಅವರೇ ಅಭ್ಯರ್ಥಿಗಳನ್ನ ಕೊಲ್ಲಿಸಿದ್ದು, ಮೋದಿಯೇ ಜನ್ಸಿಗಳಿಗೆ ಪೊಲೀಸರಿಂದ ಹೊಡೆಸಿತ್ತು ಅಂತ ಬ್ಯಾನರ್ಗಳ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸಿ ತೀರ್ಥಹಳ್ಳಿಯ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಜಂತರ್ ಮಂತರ್ನಲ್ಲಿ ನಡೆದಂತ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಲಾಠಿ ಪ್ರಹಾರ ಮಾಡಲು ಹೇಳಿದ್ದು ಮೋದಿ ಅನ್ನೋದಾಗಿ ಸ್ಟಿಕ್ಕರ್ನಲ್ಲಿ ಉಲ್ಲೇಖಿಸಲಾಗಿದೆ. ವಿದ್ಯಾರ್ಥಿಗಳನ್ನ ಕೊಲ್ಲಿಸಿದ್ದು ಮೋದಿಯೇ ಅನ್ನೋದಾಗಿಯೂ ಕೂಡ ಆರೋಪ ಮಾಡಲಾಗಿದೆ. ಕಬಿನಿ ನೀರು ಶಿಂಷಾ ಜಲವಿದ್ಯುತ್ ಘಟಕಕ್ಕೆ ಮರುಜೀವ ಕೊಟ್ಟಿದೆ.
ಹೀಗಾಗಿ 2 ತಿಂಗಳ ನಂತರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಶಿವನ ಸಮುದ್ರ ಶಿಂಷಾ ಜಲವಿದ್ಯುತ್ ಈಗ ವಾಪಸ್ ಶುರುವಾಗಿದೆ. ಇತ್ತೀಚೆಗೆ ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಉಂಟಾಗಿರುವುದರಿಂದ ಶಿಂಷಾ ಜಲವಿದ್ಯುತ್ ಸ್ಥಗಿತಗೊಂಡಿತ್ತು. ಆದರೆ ಈಗ ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ 25,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತೆ ಆರಂಭ ಆಗಿದೆ. ಶಿಂಷಾ ಜಲವಿದ್ಯುತ್ ಘಟಕ ಪ್ರತಿನಿತ್ಯ 34 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಪೊಲೀಸ್ ವಾಹನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ನವಲಗುಂದ ಶಾಸಕ NH ಕೋನಾರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ. ಶಾಸಕರ ವಿರುದ್ಧ ತಹಶೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಇದೀಗ ಎಂ ಮಾಬುಸಾಬ ಎನ್ನುವಾತ ಅವರು ದೂರನ್ನ ಕೊಟ್ಟಿದ್ದಾರೆ. ಶಾಸಕರು ನಿಯಮ ಬಾಹಿರವಾಗಿ ವಾಹನವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಇದರ ವೆಚ್ಚವನ್ನ ಕೂಡಲೇ ವಸೂಲಿ ಮಾಡಬೇಕು. ವೆಚ್ಚವನ್ನ ಜಮಾ ಮಾಡದೇ ಇದ್ದಲ್ಲಿ ಹೈಕೋರ್ಟ್ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತೀವಿ ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ 69ರ ಹಾಲಿ ಶಾಸಕರಾಗಿರುವಂಥ NH ಕೋನಾರೆಡ್ಡಿ ಅವರು ನವಲಗುಂದ ಪೊಲೀಸ್ ಠಾಣೆ ಮತ್ತು ಅನಗಿರಿ ಪೊಲೀಸ್ ಠಾಣೆ ಎಸ್ಕಾರ್ಟ್ಗಳನ್ನು ತಮ್ಮ ಖಾಸಗಿ ಕಾರ್ಯಕ್ರಮ ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಳಸ್ತಾರ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಆ ಒಂದು ದಾಖಲೆಗಳ ಸಮೇತ ಛಾಯಾಚಿತ್ರಗಳ ಸಮೇತ ದೂರು ಕೊಟ್ಟಿವೆ. ಇವತ್ತು ಪೊಲೀಸ್ ಇಲಾಖೆ ಇರುವುದು ತಾಲೂಕಿನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಲ್ಲಿ ಆ ತೊಂದರೆಗಳನ್ನು ನಿವಾರಿಸಬೇಕು. ಅವರ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಇವಾಗ ಶಾಸಕರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅದು ಸರ್ಕಾರಿ ಇರಲಿ ಅರೆ ಸರ್ಕಾರಿ ಇರಲಿ ಖಾಸಗಿ ಇರಲಿ ತಮ್ಮ ಪಕ್ಷದ ಸಭೆ ಸಮಾರಂಭಗಳಿಗಿರಲಿ ಎಸ್ಕಾರ್ಟ್ನ ತೆಗೆದುಕೊಂಡು ಹೋಗೋದ್ರಿಂದ ಇದು ಸ್ಟೇಷನಿಗೆ ಬಂದಿರುವಂಥ ಅನ್ಯಾಯ ಆದಾಗ ನ್ಯಾಯ ಕೆಳಗೆ ಬಂದಿರುವಂಥ ಸಾರ್ವಜನಿಕರು ಭಾಳ ತೊಂದರೆ ಆಕೈತಿ. ಮತ್ತು ನಾವು ಪರಿಶೀಲನೆಯನ್ನು ನಡೆಸಿ ವರದಿಯನ್ನ ಕೊಟ್ಟ ಬಳಿಕ ಸರ್ಕಾರ ಬರವನ್ನ ಘೋಷಣೆ ಮಾಡುತ್ತದೆ ಅಂತ ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಇವತ್ತು ಮಾತನಾಡಿದಂತ ಅವರು ವಿರೋಧ ಪಕ್ಷದವರಿಗೆ ಕೆಲಸ ಇಲ್ಲ, ಹೀಗಾಗಿ ಬರ ಅಧ್ಯಯನ ಮಾಡ್ತಿದ್ದಾರೆ. ಆಡಳಿತ ಪಕ್ಷಕ್ಕೆ ಕೆಲಸ ಜಾಸ್ತಿ ಇದೆ ಎಂದಿದ್ದಾರೆ. ಖಾತೆ ಹಂಚಿಕೆ ಇವತ್ತು ಅಥವಾ ನಾಳೆ ಆಗುತ್ತೆ. ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಆ ಖಾತೆಯನ್ನು ನಾನು ನಿಭಾಯಿಸ್ತೀನಿ ಅಂತ ತಿಳಿಸಿದ್ರು. ರಾಜ್ಯದಲ್ಲಿ ಮತ್ತೆ ಸ್ಟಿಕ್ಕರ್ ವಾರ್ ಈಗ ಶುರುವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಚೇರಿ ಎದುರು ಅಂಟಿಸಲಾಗಿದೆ ಒಂದು ಸ್ಟಿಕ್ಕರು. ಮಲ್ಲೇಶ್ವರಂನಲ್ಲಿರುವಂತಹ ಅಶ್ವಥ್ ನಾರಾಯಣ್ ಅವರ ಕಚೇರಿಯ ಮುಂದೆ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ. ಜೆನ್ಜಿ RSS ವಿಚಾರವಾಗಿ ಕಾರ್ಯಕರ್ತರು ಸ್ಟಿಕ್ಕರ್ ಅನ್ನ ಅಂಟಿಸಿರುವುದು. ಸಂಘಿಗಳು ಮುದುಕರು ಜೆನ್ಜಿಗಳನ್ನ ಹೊಡೆದಿದ್ದು ಮೋದಿ, ಜೆನ್ಜಿಗಳ ರಕ್ತ ಮೋದಿ ಕೈ ಅನ್ನುವಂತ ನಿಟ್ಟಿನಲ್ಲೆಲ್ಲ ಒಂದಿಷ್ಟು ಅಂಶಗಳನ್ನ ಬರೆದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ. ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇವತ್ತು ಮಾತನಾಡಿದಂತ ಅವರು ಪ್ರಮಾಣ ವಚನ ಆಗಿ 3 ದಿನ ಕಳೆದ್ರು ಇನ್ನೂ ಕೂಡ ಖಾತೆಗಳ ಹಂಚಿಕೆ ಆಗಿಲ್ಲ. DK ಶಿವಕುಮಾರ್ ಡಮ್ಮಿ ಸಿಎಂ, ಅವರು ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಿದ್ದಾರೆ. ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಆಗ್ತಿದೆ ಅಂತ ಆರೋಪಿಸಿದ್ದಾರೆ. ಅಂದ್ರೆ ಎಲ್ಲ ಇವತ್ತು MLAಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜಯಚಂದ್ರ ಅವರಂತೂ ಇವರು ಮಾಡಿರೋ ಮಂತ್ರಿಗಳು ಮಕ್ಕ ಇಟ್ಕೊಂಡು ನಾವ್ ಹೆಂಗೆ ಏರಿಯಾದಲ್ಲಿ ಹೋಗಿ ಮಕ್ಕ ತೋರ್ಸೋದು ನಮ್ಮ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರಿಮಂಡಲ ಏನಾಗಿದೆ ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಇದು. ಇದರಿಂದ ರಾಜ್ಯದ ಒಳಿತಾಗಲ್ಲ. ಈಗ ಅವರೆಲ್ಲ ಪೇಮೆಂಟ್ ಕೊಟ್ಮೇಲೆ ಇನ್ನು ಜನಗಳ ಹತ್ರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಜನಗಳಿನ ಮೇಲೆ ಲಂಚದ ಪ್ರಮಾಣ ಈಗಾಗಲೇ 60% ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ 60% ಲಂಚದ ಸರ್ಕಾರ ಅಂತ ಈಗ ಜಗಜ್ಜಾಹೀರ ಆಗ್ತಾ ಇದೆ. ಈ ಪೇಮೆಂಟ್ ಆದ್ಮೇಲೆ 80%ಗೆ ಲಂಚಕ್ಕೆ ಹೋಗ್ಬೋದು ಅನ್ನೋದು ಕಾಣ್ ಬರ್ತಾ ಇದೆ. ಅದರಿಂದ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಜಿ ಸಚಿವ HK ಪಾಟೀಲ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಪಾಟೀಲ್ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೆ, ನಿನ್ನೆ ಮಾತನಾಡೋದಕ್ಕೆ ಆಗಿರಲಿಲ್ಲ, ಇವತ್ತು ಬಂದು ಮಾತನಾಡ್ತಿದ್ದೀನಿ. ನಿನ್ನೆ ನನ್ನನ್ನ ಕೂಡ ಹರಿಪ್ರಸಾದ್ ಅವರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಎಲ್ಲಾ ಶಾಸಕರನ್ನ ಭೇಟಿ ಮಾಡ್ತಾ ಇರುವುದು ಒಳ್ಳೆಯದು. ಸಂಪುಟ ವಿಸ್ತರಣೆ ಎಲ್ಲ ಮುಗಿದ ಅಧ್ಯಾಯ ಎಂದಿದ್ದಾರೆ. ಮಾತಾಡಿದ್ದೆ HK ಪಾಟೀಲ್ ಅವರು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದ, ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ, ಆದ್ರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ. ಆಮೇಲೆ ಅದಕ್ಕೆ ಇವತ್ತು ಬೆಳಿಗ್ಗೆ ಅವ್ರು ಗದ್ದೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಸೀನಿಯರ್ ಲೀಡರ್ ಅಲ್ವಾ HK ಪಾಟೀಲ್ ಅವರು, ಸೊ ಅವ್ರಿಗೆ ಹೊರಡೋಕೆ ಮುಂಚೆ ಮಾತಾಡ್ಬಿಟ್ಟು ಕ್ಷೇತ್ರ ಕಡೆ ಹೋಗ್ತಾ ಇದ್ವಿ. ತಾವು ಕೂಡ ವಂಚಿತ ಅಂತ ನಾನು ಹೇಳೋದಿಲ್ಲಪ್ಪ, ವಂಚಿತ ಅಂತ ಏನಿಲ್ಲ. ಮಂತ್ರಿ ಆಗೋದು ಬಿಡೋದು ಅದೇನು ಮುಖ್ಯ ಏನಲ್ಲ. ಅದು
ಏನು ಆಗಲೇ ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ ಮಾತಾಡಾಗಿದೆ. ಹರಿಪ್ರಸಾದ್ ಅವ್ರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡ್ಬಿಟ್ಟು ಹೋದ್ರು. ಸೊ ನೋಡೋಣ, ನಮ್ಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮ್ಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮ್ಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು. ಇಲ್ಲ, ನಾನೇ ಹೇಳಿದೆ, ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನ ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸ್, ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದದು. ಇಲ್ಲ ನೋಡಿ, ನೆನ್ನೆ ಹರಿಪ್ರಸಾದ್ ಅವರು ಅಧ್ಯಕ್ಷ. ಇನ್ನು SIR ವಿವಾದದ ಕುರಿತು ಈಗಾಗಲೇ ಅನ್ಬುಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ವಿಪಕ್ಷದ ಸದಸ್ಯರಾಗಿರುವಂತಹ ರಮೇಶ್ ಬಾಬು ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ರು. 20% ವೋಟ್ಗಳು ಡಿಲೀಟ್ ಅನ್ನ ಮಾಡಲಾಗ್ತಿದೆ. ವೋಟ್ ಡಿಲೀಟ್ಗೆ ಬಿಜೆಪಿಯೇ ಕಾರಣ. ಪರಿಷ್ಕರಣೆಗೆ ನಮ್ಮ ವಿರೋಧ ಇದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಡಿತಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಬಗ್ಗೆ ನಾವು ಲಿಖಿತ ದೂರನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಣತಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು 1 ಕೋಟಿ ಮತದಾರರ ಪಟ್ಟಿಯಿಂದ ತೆಗೆಯುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಬಹಳ ವಿಷಾದಕರ ಸಂಗತಿ ಏನಂದ್ರೆ, ಭಾರತೀಯ ಜನತಾ ಪಕ್ಷದ ನಾಯಕರು ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ. ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳನ್ನ ತೆಗಿತಾ ಇರ್ತಕ್ಕಂಥ ಪ್ರಕ್ರಿಯೆ ಸರಿಯಾಗಿದೆ. ಇದಕ್ಕೆ ಕಾಂಗ್ರೆಸ್ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೆ ಅನವಶ್ಯಕವಾಗಿ ದಾಖಲೆಗಳು ಕೊಡುವಂತ ತೀರ್ಮಾನ ಸರ್ಕಾರ ಮಾಡಿದೆ ಅಂತೇಳಿ ಟೀಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನೂತನ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯಲ್ಲಿ ಬರ ವೀಕ್ಷಣೆಯನ್ನ ಮಾಡಿದ್ದಾರೆ. ಧಾರವಾಡದ ಹಾರೋಬೆಳವಡಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರುವಂತಹ ಅವರು ಹೆಸರು ಬೆಳೆ ವೀಕ್ಷಣೆಯನ್ನ ಮಾಡಿದ್ರು. ಮಳೆಯ ಅಭಾವದಿಂದ ಹೆಸರು ಬೆಳೆ ಒಣಗ್ತಾ ಇದೆ, ಪರಿಹಾರ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ರೈತರು ಕೂಡ ಆಗ್ರಹಿಸಿದರು. ಈ ವೇಳೆ ಶಾಸಕ NH ಕೋನಾರೆಡ್ಡಿ ಸೇರಿದಂತೆ ಸ್ಥಳೀಯ ನಾಯಕರು, ಅಧಿಕಾರಿಗಳೆಲ್ಲರೂ ಕೂಡ ಸಾಥ್ ಕೊಟ್ಟರು. ಚಾಮರಾಜನಗರ ಜಿಲ್ಲೆಯಲ್ಲಿ ನೂತನ ಸಚಿವ ಪುಟ್ಟರಂಗಶೆಟ್ಟಿ ಅವರು ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನೀರಿಲ್ಲದೆ ಈಗಾಗಲೇ ಒಣಗ್ತಾ ಇರುವಂತಹ ಜೋಳ ಇವೆಲ್ಲವನ್ನ ಸಚಿವರು ವೀಕ್ಷಣೆ ಮಾಡಿದ್ರು. ಈ ವೇಳೆ ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಚಾಮರಾಜನಗರ ಜಿಲ್ಲೆಯ ಮೋಡ್ನಾಕೋಡು ಹತ್ತಿರದ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಈ ವೇಳೆ ಶಾಸಕ ಗಣೇಶ್ ಪ್ರಸಾದ್ ಸೇರಿದಂತೆ ಅಧಿಕಾರಿಗಳು ಕೂಡ ಹಾಜರಾಗಿದ್ರು. ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ. ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೆ ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಕ್ರಮ ನಾವು ತಗೋಬೇಕಾಗ್ತದೆ. ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಹಲವು ತಿಂಗಳಿನಿಂದ ಪಿಂಚಣಿ ಬರ್ತಾ ಇಲ್ಲ, ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಸಚಿವ ಪುಟ್ಟರಂಗಶೆಟ್ಟಿ ಮುಂದೆ ಹೈಡ್ರಾಮಾ ನಡೆಸಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹಳೇಪುರ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಸಚಿವರು ಬರ ಅಧ್ಯಯನಕ್ಕಾಗಿ ತೆರಳಿದ್ರು. ಈ ಸಂದರ್ಭದಲ್ಲಿ ಹಳೇಪುರ ಗ್ರಾಮದಲ್ಲಿ ವಾಹನವನ್ನು ನಿಲ್ಲಿಸಿದ್ರು. ಆಗ ಸಚಿವರ ಮುಂದಿಗೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ. ವಿಷ ಕುಡಿದು ಸತ್ತು ಹೋಗ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನಾನು ಈಸೆ ತಕೊಂಡ್ಬಿಟ್ಟು ಅದೇ ಇದು ಬರಗಾಲ ಈಸೆ ತಕೊಂಡು ಇವನು ಕುಡಿಸ್ಬಿಟ್ಟು ನಾನು ಈಸೆ ತಕೊಂಡು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಿಜ್ವಾನ್ ಅರ್ಷದ್ ದುಷ್ಕರ್ಮಿಗಳು ಕೊಲೆ ಬೆದರಿಕೆಯ ಬರಹಗಳನ್ನು ಪೋಸ್ಟರ್ನಲ್ಲಿ ಬರೆದಿರುವಂತಹ ಘಟನೆ ಬೆಂಗಳೂರಿನ ವಸಂತನಗರದ ಕ್ಯಾನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇವೆಲ್ಲವೂ ಕೂಡ ವರದಿಯಾಗ್ತಿದೆ. ರಿಜ್ವಾನ್ ಅರ್ಷದ್ಗೆ ಅಭಿನಂದನೆ ಸಲ್ಲಿಸಲು ಹಾಕಲಾಗಿದ್ದಂತ ಫ್ಲೆಕ್ಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿರುವಂತಹ ಕಿಡಿಗೇಡಿಗಳು ಕೊಲೆಗಾರ ಡಿಕೆಶಿ, ನಿನ್ನ ಸಾವು ನನ್ನಿಂದ ಶ್ರೀಕೃಷ್ಣ ಅನ್ನುವುದಾಗಿ ಬೆದರಿಕೆಯ ಬರಹಗಳನ್ನು ಬರೆದಿದ್ದಾರೆ. ಅದೇ ಪೋಸ್ಟರ್ನಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಅವರ ವಿರುದ್ಧವೂ ಕೂಡ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿನ್ನ ಸಾವು ಖಚಿತ ಅಲ್ಲ ಅನ್ನುವಂತ ಬೆದರಿಕೆಯ ಸಂದೇಶಗಳು ಕೂಡ ಇದೆ. ರೇಣುಕಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ.
ಪ್ರಕರಣದ A14 ಆರೋಪಿ ಪ್ರದೂಷ ಮಾಫಿ ಸಾಕ್ಷಿಯಾಗಲು ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ನಲ್ಲಾಗಿದೆ. ಇದರ ನಡುವೆ ಮತ್ತಿಬ್ಬರು ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗಿ ಮಾಡುವಂತೆ ಅವರ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವುದು ಕೂಡ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದೆ. ಪ್ರಕರಣದ A8 ಆರೋಪಿ ರವಿಶಂಕರ್ ಹಾಗೂ A10 ಆರೋಪಿ ವಿನಯ್ ಪರ ವಕೀಲರು ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ತಮ್ಮ ಕಕ್ಷಿದಾರರನ್ನೂ ಕೂಡ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಕೋರಿದ್ದಾರೆ. ಕೆಪಿಎಸ್ಸಿ ಅಕ್ರಮವನ್ನ ಖಂಡಿಸಿ ಹೊಸಪೇಟೆ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು AIDYO ಮತ್ತು JASAK ನೇತೃತ್ವದಲ್ಲಿ ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಕೂಡಲೇ ಸರ್ಕಾರವು ಕೆಪಿಎಸ್ಸಿಯನ್ನ ಭ್ರಷ್ಟಾಚಾರದಿಂದ ಮುಕ್ತಿಗೊಳಿಸಬೇಕು, ಈ ಮೂಲಕ ಅರ್ಹರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ತತ್ತರಿಸ್ತಾ ಇದ್ದಾರೆ. ಸೊ ಒಂದ್ ಕಡೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಟ್ಟರು ಕೂಡ ಒಂದು ಪರೀಕ್ಷೆ ನೇಮಕಾತಿ ಮಾಡ್ಕೊಂಡ್ರು ಕೂಡ ಆ ಪರೀಕ್ಷೆಗಳನ್ನ ಏನು ಪಾರದರ್ಶಕತೆಯಿಂದ ಇವತ್ತು ನೇಮಕಾತಿ ಮಾಡ್ಕೊಳ್ಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಸೊ KPSC ಇದೇ ಒಂದು ಎಕ್ಸಾಮ್ ಅಂತಲ್ಲ, ಹಲವಾರು ಎಕ್ಸಾಮ್ಗಳಲ್ಲಿ ಹಂಗೆ ಮಾಡಿದ್ರು. PSI ಆಗಿರೋದೇ ದುಡ್ಡುಗೋಸ್ಕರ, ಯಾರು ದುಡ್ಡು ಕೊಡ್ತಾರೋ ಅಂತವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಕರ್ನಾಟಕದಲ್ಲಿ ಮನಮತಾಗಿದೆ. ಯಾವ ಒಂದು ಎಕ್ಸಾಮ್ ಕೂಡ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಡೆಸಿಲ್ಲ ಅನ್ನೋದು ಒಂದು ನಮ್ ಕಣ್ಣು ಮುಂದೆ ಕಂಡು ಬರ್ತಾ ಇದೆ. ಇಲ್ಲಿ KPSC ಏನ್ ಎಕ್ಸಾಮ್ಸ್ ನಡೆಸ್ತಾ ಇದೆ, ಅದು FDA, SDA ಅಥವಾ ಟೀಚರ್ ಪೋಸ್ಟ್ ಇರ್ಬೋದು, ಎಲ್ಲವನ್ನೂ ಕೂಡ ಇತ್ತೀಚೆಗೆ ಆಗಿರ್ತಕ್ಕಂಥ PC ಎಕ್ಸಾಮ್ಸ್ ಕೂಡ ಕೆಲವು ಅರ್ಧ ಗಂಟೆ ಲೇಟ್ ಆಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, OMR ಶೀಟ್ ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಕೆಪಿಎಸ್ಸಿಯ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಾಗಿರುವಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಭ್ಯರ್ಥಿಯಾಗಿರುವಂತಹ ಭಾವನಾ ಅವರು ಮಾತನಾಡಿದ್ದಾರೆ. ಸದ್ಯ ಕೇಸ್ ಬಗ್ಗೆ CID ತನಿಖೆ ನಡೀತಾ ಇದೆ. ತನಿಖೆ ಆಗುವ ಮುಂಚೆನೇ ಫೈನಲ್ ಲಿಸ್ಟ್ ಅನ್ನ ಬಿಡುಗಡೆಯಾಗಿದೆ. ಆದರೆ ಕಂಡೀಷನ್ ಆರ್ಡರ್ಗಳೇನಿದೆಯಲ್ಲ ಇದನ್ನ ಕೊಡಬೇಡಿ ಅಂತ ಬೇಡಿಕೆ ಇದೆ. ಅಕ್ರಮದ ಬಗ್ಗೆ ಸಂಪೂರ್ಣ ತನಿಖೆ ಆಗುವವರೆಗೂ ಕೂಡ ಕಂಡೀಷನ್ ಆರ್ಡರ್ ಕಾಪಿಯನ್ನ ಕೊಡಬಾರದು. ಅರ್ಹ ಅಭ್ಯರ್ಥಿಗಳಿಗೆ ಇದರಿಂದ ದೊಡ್ಡ ಅನ್ಯಾಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಕಾಯಿ ಕಟ್ಟುವಂತಹ ಹಂತದಲ್ಲೇ ಹೆಸರಿಗೆ ಹಳದಿ ರೋಗ ಆವರಿಸಿದ್ದು ಹುಬ್ಬಳ್ಳಿ ಧಾರವಾಡ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಹೀಗಾಗಿ ಇದ್ದ ಅಲ್ಪ ಸ್ವಲ್ಪ ಬೆಳೆ ಹಾಳಾಗುವಂತ ಭೀತಿ ಎದುರಾಗ್ತಿದೆ. ಅನ್ನದಾತ ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗ್ಬಿಟ್ಟಿದೆ. ಧಾರವಾಡ ಜಿಲ್ಲೆಯಲ್ಲಿ 93 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರಿನ ಬಿತ್ತನೆಗಳು ಮಾಡಲಾಗಿತ್ತು. ಈ ಪೈಕಿ 88 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲವೂ ಕೂಡ ಈಗ ಹಾನಿಯಾಗ್ತಿದೆ. ಹೆಸರನ್ನ ಬೆಳೆಯುವಂತ ಕೆಲಸ ಆಗಿತ್ತು, ಆದರೆ ಮಳೆಯ ಕಣ್ಣಾಮುಚ್ಚಾಲೆ ಆಟದಿಂದಾಗಿ ಹೆಸರು ಬೆಳೆ ಹಾನಿಯಾಗ್ತಿದೆ. ಈಗ ಕಾಯಿ ಕಟ್ಟುವಂತ ಹಂತದಲ್ಲೇ ರೋಗ ಬಾಧೆ ಆವರಿಸಿಕೊಂಡಿರುವುದರಿಂದ ಕೀಟ ಬಾಧೆ ಕೂಡ ಕಾಡ್ತಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಅನ್ನದಾತ ಕಣ್ಣೀರನ್ನ ಇಡ್ತಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರು ದಕ್ಷಿಣದ ಬನ್ನೇರುಘಟ್ಟ ವ್ಯಾಪ್ತಿಯ ಬಿಲ್ವಾರದಳ್ಳಿ ಗ್ರಾಮದ ನ್ಯೂ ವಿನ್ನರ್ಸ್ ಕಾಲೋನಿಗೆ ಹೊಸದಾಗಿ ನಿರ್ಮಾಣವಾಗಿದ್ದ ಒಂದು ಮನೆ ಈಗ ಒಂದು ಬದಿಗೆ ವಾಲಿರುವಂತೆ ಆಗಿರುವಂತ ಒಂದು ಘಟನೆ ನಡೆದಿದೆ. ನಿರಂತರ ಮಳೆಯಿಂದ ತಡೆಗೋಡೆ ಸಮೀಪ ಮಣ್ಣು ಕುಸಿದಂತ ಪರಿಣಾಮ ಒಂದು ಮಹಡಿಯ ಹೊಸ ಕಟ್ಟಡದ ಈ ಭಾಗ ಏನಿದೆಯಲ್ಲ ಇದು ವಾಲ್ ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಇದು ಕುಸಿಯುವಂತ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಕಟ್ಟಡದ ಪಕ್ಕದಲ್ಲಿದ್ದ 2 ಕುಟುಂಬವನ್ನ ಸ್ಥಳಾಂತರ ಮಾಡಲಾಗಿದೆ. ಇದೇ ವೇಳೆ ನ್ಯೂ ವಿನ್ನರ್ ಖಾಸಗಿ ಶಾಲೆಯ ಪಕ್ಕದಲ್ಲಿದ್ದ ಸುಮಾರು 25 ಅಡಿ ಎತ್ತರದ ಕಾಂಪೌಂಡ್ ಗೋಡೆಯೂ ಕೂಡ ಕುಸಿದಿದ್ದು ಶಾಲೆಯ ಸುರಕ್ಷತೆಯ ದೃಷ್ಟಿಯಿಂದ ರಜೆಯನ್ನ ಕೊಡಲಾಗಿದೆ. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದೆ. ನಗರದ ವಿವಿಧ ಭಾಗಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿರುವಂತಹ RTO ಅಧಿಕಾರಿಗಳು ಒಂದೇ ದಿನ 230ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ಪರವಾನಗಿ ಪಡೆಯದೆ ಅನಧಿಕೃತ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಾ ಇದ್ದ ಹಾಗೂ ಖಾಸಗಿ ನೋಂದಣಿ ವಾಹನಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇರುವ ವಿರುದ್ಧ ಮೋಟಾರು ವಾಹನ ಕಾಯ್ದೆಯಡಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಿಯಮ ಉಲ್ಲಂಘಿಸಿ ಸೇವೆ ನಡೆಸುವ ವಾಹನ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಮುಂದುವರಿಯಲಿದೆ ಎನ್ನುವುದಾಗಿ ತಿಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜಲಮೂಲಗಳು ಹಾಗೂ ಪರಿಸರ ಸಂರಕ್ಷಣೆಗಾಗಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ತಯಾರಿಕೆ, ಸಾಗಾಟ, ವಿಸರ್ಜನೆಗೆಲ್ಲ ಕಟ್ಟುನಿಟ್ಟಾಗಿ ನಿಷೇಧಿಸುವಂತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಸಚಿವ ಈಶ್ವರ್ ಖಂಡ್ರೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ.
ನೈಋತ್ಯ ಮಾನ್ಸೂನ್ ರಾಜ್ಯಾದ್ಯಂತ ಚುರುಕಾಗಿದ್ದು ಇವತ್ತು ಕರ್ನಾಟಕದ ಕರಾವಳಿ, ಮಲೆನಾಡು, ದಕ್ಷಿಣ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕರಾವಳಿ ತೀರದಲ್ಲಿ ಬಿರುಗಾಳಿಯ ರಭಸಕ್ಕೆ ಹೆಚ್ಚಾಗ್ತಿರುವಂತಹ ಸಾಧ್ಯತೆಗಳಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂತ ಈಗ ಒಬ್ಬ ಆರೋಪಿಯನ್ನ ಎನ್ಐಎ ಮೋಸ್ಟ್ ವಾಂಟೆಡ್ ಆರೋಪಿ ಉಮರ್ ಫಾರೂಕ್ನನ್ನ ಈಗ ಬಂಧಿಸಲಾಗಿದೆ. ಕೇರಳದ ಕೊಚ್ಚಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ರು. ಆತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸು, ಇನ್ನು ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನ ಕೂಡ ಈ ಹಿಂದೆ ಘೋಷಿಸಿದ್ರು. ಕಳೆದ ಜುಲೈ 11ರಂದು ನೌಶಾದ್ ಮತ್ತು ನಸೀರ್ ಎಂಬ ಆರೋಪಿಗಳನ್ನ ಎನ್ಐಎ ಅರೆಸ್ಟ್ ಮಾಡಿತ್ತು. ಈ ವೇಳೆ ಕೊಚ್ಚಿಯಲ್ಲಿರುವಂತಹ ಅಜ್ಞಾತ ಸ್ಥಳದ ಕುರಿತು ಮಾಹಿತಿಯನ್ನ ಪಡೆಯಲಾಗಿತ್ತು. ಅದರ ಆಧಾರದ ಮೇಲೆ ಎನ್ಐಎ ಕಾರ್ಯಾಚರಣೆ ನಡೆಸಿ ಉಮರ್ ಫಾರೂಕ್ನನ್ನ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ 2 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರನ್ನ ಪತ್ತೆ ಹಚ್ಚೋದಕ್ಕೆ ಎನ್ಐಎ ಇನ್ನಷ್ಟು ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಕೇರಳ ರಾಜ್ಯದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವಂತ ಸಾಧ್ಯತೆಗಳಿದೆ. ಹವಾಮಾನ ಇಲಾಖೆ ಈಗಾಗಲೇ ಗುರುವಾರ ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿ ಸೃಷ್ಟಿಯಾಗಿರುವಂತಹ ಡಾಲ್ಫಿನ್ ಚಂಡಮಾರುತದ ಪರೋಕ್ಷ ಪ್ರಭಾವದಿಂದಾಗಿ ಶನಿವಾರದವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತಷ್ಟು ಪ್ರಬಲ ಆಗ್ಬಿಡುತ್ತೆ. ಕೇರಳ ಮಾತ್ರ ಅಲ್ಲದೆ ದಕ್ಷಿಣ ಕರ್ನಾಟಕ, ದಕ್ಷಿಣ ತಮಿಳುನಾಡಿನ ಭಾಗ, ಪುದುಚೇರಿ, ಬಂಗಾಳ ಕೊಯ್ಲಿ ಭಾರೀ ಮಳೆಯಾಗುವಂತ ಚಾನ್ಸಸ್ಗಳಿದೆ. 2013ರಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಇದೀಗ ತೆಹಲ್ಕಾ ನಿಯತಕಾಲಿಕೆಯ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರಿಗೆ ಬಾಂಬೆ ಹೈಕೋರ್ಟ್ 10 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾಗಿರುವಂತಹ ಡಾಕ್ಟರ್ ನೀಲಾ ಗೋಖಲೆ ಮತ್ತು ಅಮಿತ್ ಅವರನ್ನ ಒಳಗೊಂಡಿರುವಂತಹ ವಿಭಾಗೀಯ ಪೀಠವು ಗೋವಾ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿಯನ್ನು ಪುರಸ್ಕರಿಸಿ ಇವತ್ತು ಬೆಳಗ್ಗೆ ದೋಷಿ ಅಂತ ತೀರ್ಪು ಕೊಟ್ಟಿದೆ. ಇವಿಷ್ಟೇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.